ಮಜ್ಜಿಗೆ ಬಾಳೆಹಣ್ಣು ನೀರು ಏನೇ ಚರ್ಮದ ಸಮಸ್ಯೆ ಇದ್ರೂ ತುಂಬಾ ಬೆಳಗಿದೀವಿ ನಾವು, ಇನ್ನೂ ಬೆಳಗಾಗೋಯ್ತೀವಿ. ಕನಕಪುರ ತಾಲೂಕು, ರಾಮನಗರ ಜಿಲ್ಲೆ, ಹೋಬಳಿ ಉಯ್ಯಂಬಳ್ಳಿ ಹೋಬಳಿ, ಏಳಗಳ್ಳಿ ತಾಯಿ ಮುದ್ದಮ್ಮ ನೆನೆಸಿರುವಂಥ ತಾಯಿ ಮುದ್ದಮ್ಮನವರು ಏನೇ ಚರ್ಮದ ಸಮಸ್ಯೆ ಇದ್ರೂ ಈ ಕೊಳದಲ್ಲಿ ಬಂದು ಸ್ನಾನ ಮಾಡಿ ಹೋಗಿ ದೇವಸ್ಥಾನದಲ್ಲಿ ವಿಭೂತಿ ಗಟ್ಟಿ ಬರೀ ತೀರ್ಥ ಮಾತ್ರ ಇಸ್ಕೊಂಡು ಹೋದರೆ ಏನೇ ಕಷ್ಟ ಇದ್ರೂ ಪರಿಹಾರ ಆಯ್ತದ. ಲಕ್ಷಾಂತರ ಜನ ಬಂದು ಈ ಅಮ್ಮನ ಸೇವೆ ಲಕ್ಷಾಂತರ ರೂಪಾಯಿ ಕಳೆದ್ಬಿಟ್ಟು ಬಂದು ಇಲ್ಲಿ ಬಂದು ವಾಸ ಮಾಡ್ಕೊಂಡೋಗವ್ರೆ. ಒಂದು ಸರ್ಪದೋಷ ಇರ್ಬೋದು, ಆದರೆ ಮೈಲಿ ಅಲರ್ಜಿ ಥರ ಇರ್ಬೋದು, ಸ್ಕಿನ್ ಥರ ಪ್ರಾಬ್ಲಮ್ ಇರ್ಬೋದು, ತಲೆಯಲ್ಲಿ ಒಗುರ್ನಂಗಿರ್ಬೋದು, ಏನೇ ಇದ್ರೂ ಬಂದು ಈ ತಾಯಿ ಕೊಳದಲ್ಲಿ ಸ್ನಾನ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋದರೆ 3 ವಾರದಕ್ಕೆಲ್ಲ ಕ್ಲಿಯರ್ ಆಯ್ತದೆ. ನಮಸ್ಕಾರ ಎಲ್ಲರಿಗೂ. ನಾವು ಬಂದಿದ್ದೀವಿ ಇವತ್ತು ಏಳುಗಳಿಗೆ ಪಾದಯಾತ್ರೆಗೆ. ತಮ್ಲೇನ ಟೈಟಲ್ ನೋಡಿರೋ ಹಂಗೆ ನಾವು ಹೋಯ್ತಿರೋದು ಮಹದೇಶ್ವರ ಬೆಟ್ಟಕ್ಕೆ ಪಾದಯಾತ್ರೆಗೆ. ನಾವು ಇವಾಗ ಹೋಯ್ತಿರೋದು ಏಳುಗಳಿಯಿಂದ ನಡ್ಕೊಂಡು ಹೋಯ್ತಿರೋದು. ಈಗ ಮುದಮ್ಮನ ದೇವಸ್ಥಾನ ದರ್ಶನ ಮಾಡೋಕ್ಕಿಂತ ಮುಂಚೆ ಮೊದಲು ಹೋಗಿದ್ದು ನಾವು ನಾಗರಹೊಳೆ ಹತ್ರ ಹೋಗ್ಬಿಟ್ಟು ಅಲ್ಲಿ ದರ್ಶನ ಮಾಡಿಕೊಂಡು ಇದೇ ದೇವಸ್ಥಾನಕ್ಕೆ ಬರೋಕ್ಕಿಂತ ಮುಂಚೆ ಫಸ್ಟು ಆ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ಬರಬೇಕಂತೆ. ಅದಕ್ಕೋಸ್ಕರ ನಾವು ಬಂದಿರೋದು ಇವಾಗ ತಾಯಿ ಮುದಮ್ಮನ ದೇವಸ್ಥಾನಕ್ಕೆ ದರ್ಶನಕ್ಕೆ ಕ್ಯೂಲ್ಲಿ ನಿಂತಿದ್ದೀವಿ. ದರ್ಶನಕ್ಕೆ ಎತ್ತಿದ್ದೀವಿ ನೋಡ್ಬೋದು. ದರ್ಶನ ಮಾಡಿಕೊಂಡು ಪಾದಯಾತ್ರೆನ ಸ್ಟಾರ್ಟ್ ಮಾಡೋದು. ಇಲ್ಲಿಂದನೇ ದೇವಸ್ಥಾನದಿಂದನೇ ಪಾದಯಾತ್ರೆನ ಸ್ಟಾರ್ಟ್ ಮಾಡೋದು. ದೇವ್ರ ದರ್ಶನ ಮಾಡ್ಕೊಂಡು ಬಂದಿರೋದು ನಾವು ಊಟ ಮಾಡೋಕ್ಕೆ ಊಟದ ವ್ಯವಸ್ಥೆ ಐತೆ. ಊಟದ ವ್ಯವಸ್ಥೆಯಲ್ಲಿ ಊಟ ಮಾಡಿಕೊಂಡು ಪಾದಯಾತ್ರೆನ ಸ್ಟಾರ್ಟ್ ಮಾಡೋದು. ದೊಡ್ಡದಾಗಿದೆ 6 ಅಡಿ ಓಪನ್ ಮಾಡಿ 9 ಅಡಿ ತಗೋದ್ಯಾ? ಇಬ್ರು ಮನೆಗೆ ಹೋಗೋದೆ? ಇಬ್ರು ಮನೆಗೆ ಹೋಗೋಕ್ಕಾಗೋದೆ? 3 ಜನ ಮಾಡ್ಬೋದು. ಅಲ್ಲಿಂದ ಬಂದು ಫೋಟೋ ನೋಡ್ಬಿಡು. 100 ರೂಪಾಯಿ ಅಕ್ಕ. ಅಷ್ಟೇ ಖಾಲಿಯಾಗಿದ್ದೀವಿ. ತಿರ್ಗಾ ದೇವಸ್ಥಾನದಿಂದ ಬೆಟ್ಟ ಹತ್ತಕ್ಕೆ ಇವಾಗ ಇಲ್ಲಿಂದ ಪಾದಯಾತ್ರೆ ಸ್ಟಾರ್ಟು. ಇವಾಗ ಇಲ್ಲಿಂದ ನಡ್ಕೊಂಡು ಪಾದಯಾತ್ರೆ ಮಾಡೋದು. ಗೆಳೆಯರ ಬಳಗದಿಂದ ಹೊಸಕೋಟೆಯಿಂದ ನಾವು 3 ವರ್ಷದಿಂದ ಮಜ್ಜಿಗೆ, 4ನೇ ವರ್ಷದಿಂದ ಮಜ್ಜಿಗೆ, ಬಾಳೆಹಣ್ಣು, ನೀರು ಮತ್ತು ತಂಪಾದ ಪಾನೀಯ, ಹಣ್ಣು ವಿತರಣೆ ಮಾಡ್ತಾಯಿದ್ದೀವಿ. ಮಾದಪ್ಪ ಪಾದಯಾತ್ರೆಗಳಿಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಉಗೇ ಮಾತ್ಮಲಯ, ಉಗೇ ಮೈಕಾರ, ಉಗೇ ಮಾದಪ್ಪ ಪಾದಯಾತ್ರೆ ಬಗ್ಗೆ ಉಗೇ ಮಾದಪ್ಪ.
ಸಂಗಮ ವನ್ಯಜೀವಿ ವಲಯಕ್ಕೆ ಸ್ವಾಗತ. ಆದ್ಮೇಲೆ ಮುಗೀತು, ಅವ್ನು ಮುಗೀತು. ಅವನೇನಿದ್ರು ಅವ್ರು ಟಿಕೆಟ್ ತಗೋಬೇಕಷ್ಟೇ. ಟಿಕೆಟ್ ತಗೋತೀರಾ? ಪಾದಯಾತ್ರೆಗೆ ಹೋಗುವಂಥ ಭಕ್ತಾದಿಗಳಿಗೆ, ಸುಸ್ತಾಗಿರುವಂಥವ್ರಿಗೆ ನೀರು, ಜ್ಯೂಸು ಮತ್ತು ಹಣ್ಣು ಎಲ್ಲ ಕೊಡ್ತಾಯಿದ್ದಾರೆ. ನಾವು ಈಸ್ಕೊಂಡ್ವಿ ಜ್ಯೂಸು. ಇಲ್ಲಿ ಖಾಲಿ ಬಾಟ್ಲು ಹಾಕ್ಬಿಟ್ಟು ಇಲ್ಲಿ ನೀರಿರೋದು ನೀರು ಎತ್ಕೊಂಡು ಹೋಗ್ಬೇಕು. ನಾವು ಈಸ್ಕೊಂಡ್ವಿ ಆರೆಂಜ್. ತುಂಬ ಬಿಸಿಲಾಗೋಗೈತೆ. ಎಲ್ಲರೂ ನೆರಳಿರೋ ಜಾಗದಲ್ಲಿ ಕೂತ್ಕೊಂಡು ಒಂದು 2 ನಿಮಿಷ ತಿನ್ನಬೇಕು. ಬರಪ್ಪ, ತುಂಬ ಬಿಸಿಲಾಗೈತೆ. ನೀರೆಲ್ಲ ಕುಡಿದು ಇರ್ಲಿ ಇಸ್ಕೊ. ಬೇಡ ಅಂದ್ಬಿಟ್ಟು ಚಾಕ್ಲೇಟ್ನ ಮೆತ್ತಗೆ ಹೋಗಿ ಇಸ್ಕೊತಾವ್ರೆ. ಬೇಡ ಅಂದಲ್ಲ, ಯಾಕೆ ಇಸ್ಕೊಂಡು? ಬಾಳೆಹಣ್ಣು ಚಾಕ್ಲೇಟ್ ಎಲ್ಲ ಬೇಡ ಅಂದ್ಬಿಟ್ಟು ಮೆತ್ತಗೆ ಇಸ್ಕೊತಾವ್ರೆ. ನಾನೇ ಇಸ್ಕೊಂಡೆ. ಅದೇನು ಟ್ರಿಕ್ಕು. ಏನೇನು ಕೊಡ್ತಾರೆ ಎಲ್ಲ ಈಸ್ಕೊಂಬಿಟ್ಟು ಬ್ಯಾಗ್ ಹಾಕೊಬಿಡೋದು. ಯಾಕಂದರೆ ಕಾವೇರಿ ಹೊಳೆಯಲ್ಲಿ ಏನೂ ಸಿಗೋಲ್ಲ. ಊಟ ಒಂದು ಸಿಗುತ್ತೆ, ನೀರಿಗೆ ಕಾಸು ಕೊಡಬೇಕಾಯ್ತದೆ. ಅದಕ್ಕೋಸ್ಕರ ಇವಾಗ ಏನು ಸಿಗ್ತದೆ, ನೀರು, ಹಣ್ಣು, ಜ್ಯೂಸು ಎಲ್ಲನೂ ಈಸ್ಕೊಂಡು ಬ್ಯಾಗ್ ಹಾಕೊಬಿಡೋದು. ಏಕನೂ ತಿನ್ಕೊಂಡು ಹೋದರೆ ಆರಾಮಾಗಿ ತಿನ್ಕೊಂಡು ಕಾವೇರಿ ಹೊಳೆಯಲ್ಲಿ ಮನಿಕೊಳ್ಳೋದು. ಅಲ್ಲಿ 1 ಲೀಟ್ರ್ ವಾಟ್ರ್ ಬಾಟ್ಲು ಎಷ್ಟು, 20-30? 30 ರೂಪಾಯಿ. 30 ರೂಪಾಯಿ 1 ಲೀಟ್ರ್ ವಾಟ್ರ್ ಬಾಟ್ಲು. ಅದಕ್ಕೋಸ್ಕರ ಈಗ ಎಲ್ಲ ಅರ್ಧ ಲೀಟ್ರನ್ನ ಎತ್ತಿ ಬ್ಯಾಗ್ ಹಾಕೊಬಿಟ್ಟಿದ್ದೀವಿ. ಚಾಕ್ಲೇಟು ಎಲ್ಲ ಕೊಡ್ತಾವ್ರೆ, ಎತ್ತಿ ಜೋಬ್ ಹಾಕ್ಕೊಂಡಿದ್ದೀವಿ. ಎಲ್ಲ ತಿನ್ಕೊಂಡು ಕಾವೇರಿ ಹೊಳೆಯಲ್ಲಿ ಹೋಗಿ ಮನಿಕೊಳ್ಳೋದು. ಕಲ್ಲಂಗಡಿ ಹಣ್ಣು ಚೆನ್ನಾಗಿ ಕುದಿದ್ದೀವಿ ಈಗ. ಸಾಕು ಕಲ್ಲಂಗಡಿ. ಊಟ ಕೊಡ್ತಾರೆ. ಊಟ ಮಾಡುವಂಥವ್ರು ಭಕ್ತಾದಿಗಳು ಇಲ್ಲಿ ಊಟ ಮಾಡ್ಕೋಬೇಕು. ಶನೇಶ್ವರ ದೇವಸ್ಥಾನ ಇಲ್ಲೈತೆ. ಸಮಯದ ಅಭಾವದಿಂದ ನಾವು ಆ ದೇವಸ್ಥಾನಕ್ಕೆ ಹೋಯ್ತಾ ಇಲ್ಲ. ಈಗಲೇ ಬಿಸಿಲಾಗ್ಬಿಟ್ಟೈತೆ. ಈಗೇನಾದ್ರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ತಿರ್ಗಾ ದರ್ಶನ ಮಾಡ್ಕೊಂಡು ಹೋಗೋಷ್ಟಕ್ಕೆ ತುಂಬ ಬೆಳಗಿದ್ದೀವಿ ನಾವು. ಇನ್ನೂ ಬೆಳಗಾಗೋಯ್ತೀವಿ. ಇಷ್ಟೊತ್ತೇನೂ ಆಯ್ತಾ ಇರಲಿಲ್ಲ. ಈಗ ನೋಡಿದ್ರೆ ಕಾಲು ತುಂಬ ಎಡಿತೈತೆ, ಉರಿತೈತೆ ಕಾಲೆಲ್ಲ ಒಂಥರ. ಟಾರ್ ರೋಡ್ ಮೇಲೆ ನಡೆದು ಈಗ ಒಂದು ಸ್ವಲ್ಪ ಅಷ್ಟೊಂದೇನು ಅನಿಸ್ತಾ ಇಲ್ಲ, ಮುಂದಕ್ಕೆ ಅನಿಸ್ತದೆ. ಈಗ ನೋಡಿದ್ರೆ ಬಿಸಿಲಿಗೆ ಹೊತ್ಕೊ ಚೆನ್ನಾಗಿ ಹಂಚಿನ ಮೇಲೆ ದೋಸೆ ಹಾಕ್ದಂಗೆ ಆಯ್ತೈತೆ ಕಾಲು. ಇಲ್ಲಿಂದ ಕಾವೇರಿ ಹೊಳೆ ಗಂಟ ಸುಮ್ಮನೆ ನಡ್ಕೊ ಹೋಯ್ತಾರದೆ, ಇನ್ನೇನಿಲ್ಲ. ನಡೆದು ಅಲ್ಲೋಗಿ ಕಾವೇರಿ ಹೊಳೆಯಲ್ಲಿ ಫಸ್ಟು ಸ್ನಾನ ಮಾಡಬೇಕು. ಇವಾಗ ಒಂದು ಊರು ಸಿಕ್ಕೈತೆ. ಇಲ್ಲಿಂದ ರೈಟ್ ತಗೊಂಡ್ರೆ ಇಲ್ಲಿಂದ ಒಂದು ಸ್ವಲ್ಪ ಟಾರ್ ರೋಡ್ ಇರಲ್ಲ. ತುಂಬ ಬಿಸಿಲು. ನಡ್ಕೊಂಡು
ಹೋದೆ ನಾಯಿ ನೆಮ್ಮದಿಯಾಗಿ ನೆರಳಲ್ಲಿ ಮನಿಕೊಬಿಟ್ಟೈತೆ. ನಮ್ಗೆ ನೆಮ್ಮದಿ ಐತೆ, ನೆರಳಿಲ್ಲ ಈಗ. ನಾವೀಗ ನೆಟ್ಟು ಹೋಯ್ತಾ ಇರಬೇಕು, ಎಲ್ಲೂ ನಿಂತ್ಕೊಳ್ಳೋಂಗಿಲ್ಲ. ನಿಂತ್ಕೊಬಿಟ್ರೆ ಬಿಸಿಲಾಗೋಯ್ತದೆ. ಕತ್ಲೆ ಆದಮೇಲೆ ಕಾವೇರಿ ಹೊಳೆ ದಾಟೋಕ್ಕಾಗಲ್ಲ. ಆಮೇಲೆ ಹೆಂಗಾರ ಹೋಗ್ಬೋದು. ಕಾವೇರಿ ದಾಟಬೇಕು. ಏನಣ್ಣ? ಕಾವೇರಿ ದಾಟ್ಬಿಟ್ರೆ ಹಾಂ ಆಮೇಲೆ ಎಷ್ಟೊತ್ಕಾರ ಹೋಗ್ಬೋದು, ಏನು ಭಯ ಇಲ್ಲ. ಬಿಡೋಲ್ವಲ್ಲ, ಇಲ್ಲ ಒಂದ್ಸಲ ಲೇಟ್ ಆಗೋಯ್ತದಲ್ಲ, ಹಾಂ. ಅದಕ್ಕೋಸ್ಕರ ಅದು 6 ಗಂಟೆ ಮೇಲೆ ಬಿಡೋದು. 6 ಗಂಟೆ ಮೇಲೆ ಬಿಡಲ್ಲ, ಅದಕ್ಕೆ ಹೊಟ್ಟಬಿಡ್ಬೇಕು ಇವಾಗ. ಏನು ಮಾಡಿ ಹೋಗಿ ಒಂದೇ ಸಮ ಬಂದ್ಬಿಟ್ಟು ಎಲ್ಲ ನೋಡಿ. ಅವಣ್ಣ 14 ವರ್ಷದಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರಂತೆ. 16 ಹಾಂ 16 ವರ್ಷದಿಂದ ಪಾದಯಾತ್ರೆ ಮಾಡ್ತವ್ರೆ. ಇದಕ್ಕೊಂದು ವರ್ಷದಲ್ಲಿ ಇವ್ನಿಗೆ ಆಡ್ಕೋತಾ ಇದೆ, ಚಪ್ಪಲಿ ಹಾಕೊಂಬಂದು ಚಪ್ಪಲಿ ಬರೀ ಕಾಲಲ್ಲಿ ಬಂದವನೇ ಅಂದ್ಬಿಟ್ಟು ಚಪ್ಪಲಿ ತಗೊಳ್ಳೋಣ ಅಂತ ಹೇಳ್ತಾ ಇದೆ ಇವನಿಗೆ. ಈಗ ನೋಡ್ರೆ ನನ್ನ ಕಾಲಲ್ಲಿ ಚಪ್ಪಲಿ ಇಲ್ಲ, ಕಾಲೆಲ್ಲ ಬಗದ್ಕೊಬಿಟ್ಟವೆ, ಬಿಸಿಲಿಗೆ ಬಗ್ದೋಗವೆ. ಸಾಲೋದಕ್ಕೆ ಅಯ್ಯೋ ಚಪ್ಪಲಿ ಹಾಕ್ಸ್ಕೊಂಡ್ಯಾರಲ್ಲ ನಿಶ್ಚಯ ಹಿಡಿಯಪ್ಪ. ನಾನು ದೊಡ್ಡವನೇ, ದೊಡ್ಡವನಲ್ಲ, ಎಲ್ಲ ನಿಶ್ಚಯ ಏನು ಮಾಡಬೇಕು ಮಾಡ್ತಾನೆ. ಕರ್ಕೋಗು ನೋವು, ಕರ್ಕೊಂಡ್ಬಿಡು ನೋವು, ಎಲ್ಲ ನಿಶ್ಚಯ. ಇನ್ನೂ ಟಾರ್ ರೋಡೇ ಮುಗಿಯೋದಿಲ್ಲ, ಆದರೂ ಈಗ ಚುಸ್ತೈತೆ. ಇಲ್ಲ ಕಾರ್ ರೋಡ್ ಇಲ್ಲ ದೂರಾಗ. ದೊಡ್ಡ ಸಿಕ್ಕಿಲ್ಲ ಕಾರ್ ರೋಡ್ ಮುಗಿತೀವಿ. ಅಣ್ಣನ ಹೆಸರು ಕೇಳ ಈಗ. ಅಣ್ಣ ಹೇಳಣ್ಣ, ನಿನ್ನ ಹೆಸರು ಹೇಳಣ್ಣ. ಇಲ್ಲ ಹೇಳಣ್ಣ ಒಂದ್ಸತಿ. ಸಿದ್ದರಾಮಯ್ಯ ಅಂದ್ಬಿಡು. ಸಿದ್ದರಾಮಯ್ಯ ಅಂತೆ ಅಣ್ಣನ ಹೆಸರು. ಅಣ್ಣನ ಹೆಸರು ಸಿದ್ದರಾಮಯ್ಯ ಅಂತೆ. ಈ ಚರ್ಚ್ ಹತ್ರ ಬೇಜಾನ್ ಜನ ಮನಿಕೊಳ್ಳೋರು ಮನಿಕೋತಾರೆ, ಇಲ್ಲಾಂದರೆ ಒಂದೇ ಸತಿ ಕಾವೇರಿ ಒಳಗೆ ಕೊಂಡೊಯ್ತಾರೆ. ಆಲ್ಮೋಸ್ಟು ಅರ್ಧ ಜನ ಇಲ್ಲೇ ಮನಿಕೋತಾರೆ. ನೈಟ್ ಅಷ್ಟೊತ್ತಿಗೆ ಬಂದು ಇಲ್ಲಿ ಮನಿಕೋತಾರೆ, ಆಲ್ಟ್ ಆಯ್ತಾರೆ ಚರ್ಚ್ ಹತ್ರ ಆಲ್ಟ್ ಆಗ್ಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿದ್ದೀರಾ ಕಾವೇರಿ ಒಳಗೆ ದಾಟ್ತಾರೆ. ಈ ಸತಿ ಬರೀ ಕಾಲಲ್ಲಿ ಬಂದಿರೋದು ಇಬ್ರು. ಹೋದ ಸತಿ ಆಡ್ಕೊಂಡೆ ನಾನು, ಈ ಸತಿ ನನಗೆ ಗೊತ್ತಾಯ್ತಾ ಅದು ಏನು ಕಷ್ಟ ಅಂತ. ಇದೇ ಜಾಗದಿಂದ ಆಡ್ಕೊಂಡಿದ್ದೆ ಇವನಿಗೆ, ಚಪ್ಪಲಿ ಕೊಡ್ಸಾನೆ, ಚಪ್ಪಲಿ ಹಾಕಬಾ ಅಂತ. ಈಗ ನೋಡ್ರೆ ನನಗೆ ಚಪ್ಪಲಿ ಕೊಡೋ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀನಿ. ಹಿಂದೆ ನೋಡ್ತಾ ಇದ್ದೀರಾ, ಈ ಜಾಗದಲ್ಲಿ ಲಾಸ್ಟ್ ಊಟ. ಇನ್ನು ಮುಂದೆ ಊಟ ಏನೂ ಇಲ್ಲ. ಕಾವೇರಿ ಹೊಳೆಲೇ ಲಾಸ್ಟು. ಅದು ಬಿಟ್ರೆ ಇನ್ನು ಸಿಗೋ ಗಂಟ ಊಟ ಇಲ್ಲ. ಅಲ್ಲಿ ಗಂಟ ಯಾರು ಬೇಕಾದ್ರೆ ನೀರು, ಪಾನಕ, ಮಜ್ಜಿಗೆ, ಹಣ್ಣು, ಜ್ಯೂಸು ಕೊಡ್ತಾ ಇರ್ತಾರೆ. ಅಂದ ಕುಣೀರೋ ಚಂದ ಕುಣೀರೋ ಮುದ್ದು ಮದಪ್ಪಂಗೆ ಎದ್ದು ಕುಣೀರೋ ಬಿದ್ದು ಕುಣೀರೋ ಅಂದ ಕುಣೀರೋ ಚಂದ ಕುಣೀರೋ ಮುದ್ದು ಮದಪ್ಪಂಗೆ ಎದ್ದು ಕುಣೀರೋ.
ಈಗ ಟೈಮ್ ಬಂದು 5:15. ಇನ್ನು ಅರ್ಧ ಗಂಟೆ ಮಾತ್ರ ಕಾವೇರಿ ಹೊಳೆಯಲ್ಲಿ ಮನೆ ಕಳೋಕ್ಕೆ ಜಾಗ ಇರೋದು. ಅಂದರೆ ಹೋಗೋರು ಕರೆಕ್ಟಾಗಿ 6 ಗಂಟೆ ಒಳಗಡೆ ಬೆಟ್ಟಕ್ಕೆ ಹತ್ತಕ್ಕೆ ಹೋಗ್ಬಿಡ್ಬೇಕು. ಎಲ್ಲಂದರೆ ಇಲ್ಲೇ ಆಲ್ಟಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗುವಂಥವ್ರು ಹೋಗ್ತಾರೆ. ನಾವಿವಾಗ ಇಲ್ಲೇ ಆಲ್ಟಿದ್ದೀವಿ. ಇಲ್ಲೇ ಆಲ್ಟಿದ್ದು ಇವಾಗ ಎಲ್ಲ ಹೋಗೋರು ಒಂದಷ್ಟು ಜನ ಹೋಯ್ತಾವ್ರೆ. ಆದರೆ ನಾವು ಇವತ್ತು ನೈಟ್ ಇಲ್ಲೇ ಆಲ್ಟಿದ್ದು. ನೈಟು ಊಟ ಮಾಡಾದ್ಮೇಲೆ ಬೆಳಗ್ಗೆ ಮನಗಿದ್ದು ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ತಿರ್ಗಾ ಪಾದಯಾತ್ರೆನ ಸ್ಟಾರ್ಟ್ ಮಾಡ್ತೀವಿ. ಬಂದು ಈಗ 5:15 ಕಾವೇರಿ ಹೊಳೆಯಿಂದ ಇವಾಗ ಪಾದಯಾತ್ರೆ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಏಳುಗಳಿಂದ ಸಾಗೆ ಗಂಟ ಪಾದಯಾತ್ರೆ ಮಾಡಿದ್ದೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನೆಕ್ಸ್ಟ್ ವಿಡಿಯೋ ವೇಟ್ ಮಾಡಿ. ಕಾಪಾಡು ನನ್ನೊಡೆಯ, ಭಕ್ತರಿಗೆ ಒಲಿವ ಮಾಯ್ಕಾರ ಮಾದಯ್ಯ, ಏಳು ಮಲೆ